ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಲೋಕೇಶ್. ಇವತ್ತಿನ ದಿನ ಈ ನಮ್ಮ ಒಂದು ಸಂದರ್ಶನದ ಕಾರ್ಯಕ್ರಮದಲ್ಲಿ ಆಯುರ್ವೇದದ ಮಹತ್ವ, ಚಿಕಿತ್ಸೆ ಪದ್ಧತಿಯ ಕುರಿತು ನಿಮಗೆಲ್ಲ ತಿಳಿಸ್ಕೊಡ್ಲಿಕ್ಕೆ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯ ಆಯುಷ್ ವೈದ್ಯಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವಿಜಯ್ ಅವರು ನಮ್ಮೊಂದಿಗೆ ಈ ಸಂದರ್ಶನದ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ನಮ್ಮ ಒಂದು ಸುಮನ್ ಟಿವಿ ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಡಾಕ್ಟರ್ ವಿಜಯ್ ಅಂತೇಳಿ, ಸಾರ್ವಜನಿಕ ಆಸ್ಪತ್ರೆ ಶಿಡ್ಲಘಟ್ಟದಲ್ಲಿ ಆಯುರ್ವೇದ ವೈದ್ಯನಾಗಿ ಕಳೆದ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಮೊದಲಿಗೆ ಆಯುರ್ವೇದದ ಪರಿಚಯ ತಾವು ತಿಳಿಸೋದಾದ್ರೆ, ಆಯುಷ್ ಮತ್ತು ಆಯುರ್ವೇದದ ಒಂದು ಪರಿಚಯ ಸರ್. ಎಲ್ಲರಿಗೂ ಗೊತ್ತಿರೋ ಹಾಗೆ ಆಯುಷ್ ಪದ್ಧತಿ ಅಂತ ಒಂದು ಪದ್ಧತಿ ಇದೆ. ಈ ಪದ್ಧತಿ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಆಯುಷ್ ಅಂದರೆ ಆಯುರ್ವೇದ ಮಾತ್ರ ಅಂತ ತಿಳ್ಕೊಂಡಿದ್ದಾರೆ. ಅದು ಹಾಗಲ್ಲ. ಆಯುಷ್ ಅಂತ ಒಂದು ಡಿಪಾರ್ಟ್ಮೆಂಟ್ ಅಷ್ಟೇ. ಅದು AYUSH ಇದೆ. ಇಷ್ಟು ಸೇರಿ ಆಯುಷ್ ಪದ್ಧತಿ ಅಂತ ಆಗುತ್ತೆ. ಎ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ, ಯು ಅಂದರೆ ಯುನಾನಿ, ಎನ್ ಅಂದರೆ ನ್ಯಾಚುರೋಪತಿ, ಮತ್ತು ಹೆಚ್ ಅಂದರೆ ಹೋಮಿಯೋಪತಿ. ಈ ರೀತಿಯಾಗಿ ಸೇರಿಕೊಂಡು ಒಂದು ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಆಗಿದೆ. ಆಯುರ್ವೇದ ಅಂತಂದರೆ ಇದೊಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಆಗುತ್ತೆ. ಈ ಡಿಪಾರ್ಟ್ಮೆಂಟಲ್ಲಿ ಆಯುರ್ವೇದ ಅಂತ ಯಾಕೆ ಹೆಸರು ಬಂತು ಅಂದರೆ, ಆಯು ಅಂತಂದರೆ ಲೈಫ್, ವೇದ ಅಂದರೆ ಸೈನ್ಸ್, ಅಂದರೆ ಜೀವನದ ಶೈಲಿಯ ಬಗ್ಗೆ ಒಂದು ವೈಜ್ಞಾನಿಕವಾಗಿ ಹೇಳ್ತಕ್ಕಂಥ ಒಂದು ಚಿಕಿತ್ಸೆ ಇದು ಆಯುರ್ವೇದ ಆಗಿರುತ್ತೆ. ಇದರಲ್ಲಿ 5 ಥರದ ಒಂದು ಪದ್ಧತಿಗಳು ಬರುತ್ತೆ. ಈ ಪದ್ಧತಿಗಳು ಅಂದರೆ ಇದಕ್ಕೆ ಪಂಚಕರ್ಮ ಅಂತ ನಾವು ಕರಿತೀವಿ. ಇದರಲ್ಲಿ 2 ಥರ ಚಿಕಿತ್ಸೆ ಇರುತ್ತೆ. ಒಂದು ಶಮನ ಚಿಕಿತ್ಸೆ, ಇನ್ನೊಂದು ಶೋಧನ ಚಿಕಿತ್ಸೆ ಅಂಥೇಳಿ. ಶಮನ ಚಿಕಿತ್ಸೆ ಅಂದರೆ ರೋಗಗಳು ಏನು ಉಲ್ಬಣ ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ, ಅದನ್ನು ಸ್ಥಾನಿಕವಾಗಿ ಕಡಿಮೆ ಮಾಡ್ತಕ್ಕಂಥದ್ದು, ಅದು ಶಮನ ಚಿಕಿತ್ಸೆ ಅಂತೀವಿ. ಶೋಧನ ಚಿಕಿತ್ಸೆ ಅಂದರೆ ಬೇರುಗಳ ಮೂಲಕ, ಅಂದರೆ ನಾವು ಒಳಗಡೆಯಿಂದನೇ ಆ ಟಾಕ್ಸಿನ್ಸನ್ನು ಹೊರಗಡೆ ಅಂತ ತೆಗೆಯುವಂಥದ್ದಕ್ಕೆ ನಾವು ಶೋಧನ ಚಿಕಿತ್ಸೆ ಅಂತ ಕರಿತೀವಿ. ಸರ್, ಇತ್ತೀಚೆಗೆ ಆಯುರ್ವೇದ ಪದ್ಧತಿಯಲ್ಲಿ ಎಲ್ಲೆಡೆ ಪಂಚಕರ್ಮ ಪದ್ಧತಿ ಖ್ಯಾತಿಯನ್ನು ಪಡಿತಾ ಇದೆ ಸರ್. ಈ ಬಗ್ಗೆ ತಾವು ಹೇಳೋದಾದ್ರೆ ಸರ್. ನಾನು ಈಗಲೇ ಹೇಳಿದಾಗೆ ಇದನ್ನು ಶೋಧನ ಚಿಕಿತ್ಸೆ ಅಂತ ಕರಿತೀವಿ. ಈ ಪಂಚಕರ್ಮ ಚಿಕಿತ್ಸೆಯನ್ನು ಶೋಧನ ಚಿಕಿತ್ಸೆ ಅಂತ ಕರಿತೀವಿ. ಈ ಪಂಚಕರ್ಮ ಅಂತಂದರೆ 5 ಕರ್ಮ, ಅಂದರೆ 5 ಟೈಪ್ಸ್ ಆಫ್ ಪ್ರೊಸೀಜರ್ಸ್. ಈ 5 ಕರ್ಮಗಳನ್ನು ನಾವು ಪಂಚಕರ್ಮ ಅಂತ ಹೇಳ್ತೀವಿ. ಇದರಲ್ಲಿ ವಮನ, ವಿರೇಚನ, ನಸ್ಯ, ಮತ್ತು ಬಸ್ತಿ, ಮತ್ತು ಅಗ್ನಿಕರ್ಮ ಅಥವಾ ನಾವು ರಕ್ತಮೋಕ್ಷಣ ಅಂತ ಕರಿತೀವಿ. ಇಷ್ಟನ್ನು ಕೂಡ ನಾವು 5 ಕರ್ಮಗಳನ್ನಾಗಿ ಹೇಳ್ತೀವಿ. ಇದರಲ್ಲಿ ನಾವು ಫಸ್ಟ್ ಹೇಳಬೇಕು ಅಂತಂದರೆ, ವಮನ ಅಂದರೆ ವಾಮಿಟ್ ಮಾಡಿಸೋದ್ರ ಮೂಲಕ ನಾವು ರೋಗಗಳನ್ನು ಹೊರಗಡೆ ಹಾಕ್ತಾ ಇರೋಂಥದಕ್ಕೆ ನಾವು ವಮನ ಅಂತ ಹೇಳ್ತೀವಿ. ವಿರೇಚನ ಅಂತಂದರೆ ನಾವು ಮೋಷನ್ ಮುಖಾಂತರ, ಅಂದರೆ ನಾವು ಮೆಡಿಸಿನ್ಸ್ ಕೊಡ್ತೀವಿ, ಮೋಷನ್ ಮಾಡಿಸ್ತೀವಿ, ಅದ್ರ ಮೂಲಕ ದೋಷಗಳನ್ನು ಹೊರಗಡೆ ಹಾಕೋದಕ್ಕೆ ನಾವು ವಿರೇಚನ ಅಂತ ಹೇಳ್ತೀವಿ. ಬಸ್ತಿ ಅಂದರೆ ಗುದದ್ವಾರದ ಮೂಲಕ ಮೆಡಿಸಿನ್ನ ಇಂಡ್ಯೂಸ್ ಮಾಡೋದಕ್ಕೆ ನಾವು ಬಸ್ತಿ ಅಂತ ಹೇಳ್ತೀವಿ. ಹಾಗೆ ನಸ್ಯ ಅಂತಂದರೆ ನಾವು ಮೂಗಿನ ಮೂಲಕ ಔಷಧಿಗಳನ್ನು ಹಾಕೊಳ್ಳೋದಕ್ಕೆ ನಾವು ನಸ್ಯ ಅಂತ ಹೇಳ್ತೀವಿ. ಮತ್ತು ರಕ್ತಮೋಕ್ಷಣ ಅಂತಂದರೆ ಜಲುಕಗಳ ಮೂಲಕ, ಅಂದರೆ ನಾವು ಲೀಚ್ ಥೆರಪಿ ಅಂತ ಏನು ಹೇಳ್ತೀವಿ, ಇದ್ರ ಮೂಲಕ ನಾವು ದೋಷಗಳನ್ನು ಹೊರಗಡೆ ಹಾಕೋದಕ್ಕೆ ನಾವು ಜಲುಕ ಥೆರಪಿ ಅಂತ ಹೇಳ್ತೀವಿ. ಸರ್, ಸಾಮಾನ್ಯವಾಗಿ ಗ್ರಾಮೀಣ ಭಾಗದಲ್ಲಿ ನಾಟಿ ವೈದ್ಯರು ಹೆಚ್ಚಾಗಿ ಕಂಡು ಬರ್ತಾರೆ. ಅವ್ರಿಗೆ ನಿಮಗೆ ಇರತಕ್ಕಂಥ ವ್ಯತ್ಯಾಸ ತಾವು ತಿಳಿಸೋದಾದ್ರೆ. ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾಕಂತ ಹೇಳಿದರೆ, ನಾವು ಓದಿದವ್ರಿಗೂ ಮತ್ತು ಓದದೇ ಇರೋರಿಗೂ ಕೂಡ ಒಂದೇ ರೀತಿಯಾಗಿ ತುಲನೆ ಮಾಡುವಂಥ ಪದ್ಧತಿ ಇದು ಮೊದಲಿನಿಂದ ಬೆಳಕು ಬಂದಿದೆ. ಹಾಗಂತ ಮಾತ್ರಕ್ಕೆ ನಾವು ಅವ್ರನ್ನ ಕೀಳು, ನಾವು ಮೇಲು ಅಂತ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ನಾಟಿ ವೈದ್ಯರು ಅಂತಂದರೆ ಅವರ ವಂಶ ಪಾರಂಪರಿಕವಾಗಿ ಬಂದಂತಹ ಒಂದು ವಿದ್ಯೆ, ಯಾವುದೋ ಒಂದು ಕೆಲವೊಂದು ಡಿಸಾರ್ಡ್ರಿಗೆ ಅವರು ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಕೆಲವರು ಲಕ್ವಕ್ಕೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವರು ಜಾಂಡೀಸಿಗೆ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವರು ತಲೆನೋವು ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವರು ಕಿಡ್ನಿ ಸ್ಟೋನಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರು ತಲಾಂತರದಿಂದ ಒಂದು ಬಂದಂತಹ ಒಂದು ಪದ್ಧತಿಗೆ ಮಾತ್ರ ಸೀಮಿತಗೊಂಡಿರ್ತಾರೆ. ಆದರೆ ನಾವು ಅಂದರೆ ಆಯುಷ್ ವೈದ್ಯರು ಅಂತ ನಾವೇನು ಹೇಳ್ತೀವಿ, ನಾವು ಕೂಡ MBBS ವೈದ್ಯರ ಹಾಗೆ ಇದು 5.5 ವರ್ಷದ ಒಂದು ಕೋರ್ಸ್ ಇರುತ್ತೆ. ಇದಕ್ಕೆ CET ಮೂಲಕ, ನೀಟ್ ಮೂಲಕ ಒಂದು ಸೀಟನ್ನು ಪಡೆದುಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ಓದ್ಕೊಂಬಂದು ನಾವು ಚಿಕಿತ್ಸೆಯನ್ನು ನಮ್ಮ ಪದ್ಧತಿಯಲ್ಲೇ ಮಾಡೋದಕ್ಕೆ ನಾವು ಆಯುರ್ವೇದ ವೈದ್ಯ, ಹೋಮಿಯೋಪತಿ ವೈದ್ಯ ಈ ರೀತಿಯಾಗಿ ನಾವು ವಿಂಗಡಣೆ ಮಾಡಬೇಕಾಗುತ್ತೆ. ಆಯುರ್ವೇದದಲ್ಲಿ ಪತ್ತೆ ಅಂತಕ್ಕಂಥದ್ದು ಸಹ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಂಡಿರುತ್ತೆ, ಹೆಚ್ಚಿನ ಮಹತ್ವವನ್ನು ಸಹ ಪಡೆದುಕೊಂಡಿರುತ್ತೆ. ಈ ಬಗ್ಗೆ ತಾವು ಹೇಳೋದಾದರೆ ಸರ್. ಆಯುರ್ವೇದದಲ್ಲಿ ನಾವು ಮುಖ್ಯವಾಗಿ ಆಹಾರ ಮತ್ತು ವಿಹಾರ ಮತ್ತು ಪದ್ಧತಿಗಳು, ಪಥ್ಯ, ಇದಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಆಹಾರದಲ್ಲಿ ನಾವು ಪಥ್ಯಕರ್ಮ, ಪಥ್ಯ ಮತ್ತು ಅಪಥ್ಯ ಅಂತ ಹೇಳ್ತೀವಿ. ಪಥ್ಯ ಅಂದರೆ ಯಾವುದನ್ನು ತಿನ್ನಬೇಕು, ಅಪಥ್ಯ ಅಂದರೆ ಯಾವುದನ್ನು ತಿನ್ನಬಾರ್ದು. ಈ ಒಂದು ಪದ್ಧತಿಗಳ ಮೂಲಕ ನಾವು ರೋಗಗಳನ್ನು ಗುಣಪಡಿಸೋಕ್ಕಂಥದ್ದು ಒಂದು ಶಕ್ತಿ ಇದೆ. ಅದನ್ನು ನಾವು ಪಥ್ಯ ಅಂತಂದರೆ ಏನು ಹೇಳಬೇಕು? ಫಾರ್ ಎಕ್ಸಾಂಪಲ್, ಈಗ ನೀವು ಅಲೋಪತಿ ಚಿಕಿತ್ಸೆಯಲ್ಲಿ ಏನು ಮಾಡ್ತಾರೆ, ಮೆಡಿಸಿನ್ಸನ್ನು ಕೊಟ್ಟು ನೀವು 1-2 ಪಥ್ಯಗಳನ್ನು ಹೇಳ್ತಾರೆ. ಆದರೆ ನಾವು ಆಯುರ್ವೇದದಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಪಥ್ಯಗಳ ಮೂಲಕ ಯಾವ ರೀತಿ ಚಿಕಿತ್ಸೆಯನ್ನು ಮಾಡ್ಬೋದು ಅಂಥೇಳಿ ನಾವು ಆ ಒಂದು ರೋಗಿಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಪದ್ಧತಿಗೆ ನಾವು ಪಥ್ಯ ಮತ್ತು ಅಪಥ್ಯ ಅಂತ ಹೇಳ್ತೀವಿ. ಜೊತೆಗೆ ಹೆಚ್ಚಾಗಿ BP, ಶುಗರ್ ಸಹ ಹೆಚ್ಚಾಗಿ ಕಂಡು ಬರ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಯುರ್ವೇದದಲ್ಲಿ ಏನೆಲ್ಲ ಚಿಕಿತ್ಸೆ ಇದೆ ಸರ್? ನೋಡಿ, ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದರೆ, ಚಿಕ್ಕವರಿಗೆ ಅಂದರೆ ಪ್ರಾಯದಲ್ಲಿರತಕ್ಕಂಥವ್ರಿಗೆ, 30 ವರ್ಷ ಆದವರಿಗೆ, ಅದಕ್ಕಿಂತ ಕೆಳಪಟ್ಟವರಿಗೆ
BP ಶುಗರ್ ಅನ್ನೋದೊಂಥರ ಕಾಮನ್ ಆಗಿಬಿಟ್ಟಿದೆ. 40 ವರ್ಷದ ಮೇಲ್ಪಟ್ಟವರಿಗಂತೂ ಅದು ಕಂಪಲ್ಸರಿ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕಾಗಿದೆ ಅಂತಂದರೆ ಇದು ಜೀವನ ಶೈಲಿಯಿಂದ ಆಗ್ತಕ್ಕಂಥದ್ದು. ನಾವೆಲ್ಲ ನೋಡ್ತಾ ಇದ್ವಿ, ಮೊದಲೇನಾಗ್ತಾ ಇತ್ತು ಅಂತಂದರೆ ಒಳ್ಳೆ ಆಹಾರವನ್ನು ಸೇವನೆ ಮಾಡ್ತಾಯಿದ್ರು. ಆಮೇಲೆ ಅವರ ಜೀವನ ಶೈಲಿ ಏನಿತ್ತು ಅಂತಂದರೆ ದಿನನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಹೊಲಕ್ಕೆ ನಡ್ಕೊಂಡು ಹೋಗ್ತಾಯಿದ್ರು, ಸೈಕಲ್ ತುಳಿತಾಯಿದ್ರು. ಈ ಪದ್ಧತಿಗಳೆಲ್ಲ ಇತ್ತೀಚೆಗೆ ಕಡಿಮೆ ಆಗಿಬಿಟ್ಟಿದೆ. ಈಗ ನಾವು ಮನೆಯಿಂದ ಒಂದು ಮನೆಗೆ ಹೋಗಬೇಕಂದ್ರೆ ಒಂದು 20 ಮೀಟ್ರ್ ಇದ್ದರೂ ಕೂಡ ಯುವಕರಲ್ಲಿ ನೋಡ್ತಾ ಇದ್ದೀವಿ, ನಾವು ಎಲ್ಲರೂ ಕೂಡ ಬೈಕಲ್ಲೇ ಹೋಗುವಂಥ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಆಹಾರ ಶೈಲಿಗೆ ಅಂತಂದರೆ ಜಾಸ್ತಿ ಜನ ಏನಾಗಿದೆ, ಮಾಂಸಾಹಾರಕ್ಕೆ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ, ಸ್ಮೋಕ್ ಮಾಡ್ತಾರೆ, ಮತ್ತು ಮದ್ಯಪಾನವನ್ನು ಮಾಡ್ತಾರೆ. ಈ ರೀತಿಯಾದ ಒಂದು ಶೈಲಿ ಇರೋದ್ರಿಂದ ನಮಗೆ BP ಮತ್ತು ಶುಗರ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇದೆ. ಯಥೇಚ್ಛವಾಗಿ ಊಟ ಮಾಡುವಂಥದ್ದು ಕೆಲಸವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಈ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ಹೊಟ್ಟೆಯಲ್ಲಿ ಕೊಬ್ಬು ಶೇಖರಣೆ ಆಗಿ ಆಮ ಅಂತ ಉತ್ಪತ್ತಿ ಆಗುತ್ತೆ. ಈ ಆಮನೆ ಎಲ್ಲದಕ್ಕೂ ಕಾರಣ, BP ಮತ್ತು ಶುಗರ್ ಬರೋದಕ್ಕೆ ಕಾರಣ ಆಗುತ್ತೆ. ಎಸ್, ಇತ್ತೀಚಿನ ದಿನಗಳಲ್ಲಿ ವಯಸ್ಕರಲ್ಲಿ ಮತ್ತು ಮಕ್ಕಳಲ್ಲಿ ಹೆಚ್ಚಾಗಿ ಬಿಳಿ ಕೂದಲು, ಮೊಡವೆ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು ಮತ್ತು ನಿಮ್ಮ ಆಯುರ್ವೇದದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಚಿಕಿತ್ಸೆ ಏನಿದೆ ಸರ್? ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಏನಾಗಿದೆ ಅಂತಂದರೆ ಅವ್ರಿಗೆ ಆಹಾರ ಶೈಲಿ ಮತ್ತು ವಿಹಾರ ಶೈಲಿ. ಆಹಾರ ಶೈಲಿಗೆ ನಾವು ಸಂಬಂಧಪಟ್ಟದಕ್ಕೆ ಹೇಳೋದಾದರೆ ಈ ಜಂಕ್ ಫುಡ್ಸ್ ಅಂತ ಏನು ಹೇಳ್ತೀವಿ, ಇದು ಒಂಥರ ಕಾಮನ್ ಆಗಿಬಿಟ್ಟಿದೆ ಮಕ್ಕಳಲ್ಲಿ. ತಂದೆಗಳು ತಾಯಿಗಳು ಏನು ಮಾಡ್ತಾರೆ, ಪೋಷಕರು ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಯಾವುದನ್ನು ಇಷ್ಟಪಡ್ತಾರೋ ಅದನ್ನು ಕೊಡಿಸ್ತಾರೆ ಹೊರತು ಮಕ್ಕಳಿಗೆ ಆರೋಗ್ಯಕರವಾಗಿ ಯಾವ ಆಹಾರವನ್ನು ಕೊಡಬೇಕು ಅದನ್ನು ನಾವು ಕೊಡ್ತಾ ಇಲ್ಲ. ಹೀಗಾಗಿ ಜಂಕ್ ಫುಡ್ಸ್ ಯಾವಾಗ ನಾವು ತಿಂತೀವೋ ಅದರಲ್ಲಿರ್ತಕ್ಕಂಥ ಕಲ್ಮಶಗಳು ಏನಾಗುತ್ತೆ, ಅದು ನಮಗೆ ಮಡುವೆಗಳ ರೂಪದಲ್ಲಿ ನಾವು ಕಂಡು ಬರುತ್ತೆ. ಜೊತೆಗೆ ಪೌಷ್ಟಿಕವಾದ ಆಹಾರವನ್ನು ಯಾವ ಮಕ್ಕಳು ಇತ್ತೀಚೆಗೆ ಸೇವನೆ ಮಾಡ್ತಾಯಿಲ್ಲ. ನಾವು ಬ್ಯಾಲೆನ್ಸ್ ಡಯಟ್ ಅಂತ ಏನು ಹೇಳ್ತೀವಿ ಅದನ್ನು ಯಾರೂ ತಿನ್ನೋದಿಲ್ಲ. ಯಾವಾಗ ತಿನ್ನೋದಿಲ್ಲ ಆವಾಗ ವಿಟಮಿನ್ಸಿನ ಕೊರತೆ ಸ್ಟಾರ್ಟ್ ಆಗುತ್ತೆ. ಮತ್ತು ಹಂಗಾಗೋದ್ರಿಂದ ಏನಾಗುತ್ತೆ ಅಂತಂದರೆ ಬಿಳಿ ಕೂದಲು ಪ್ರಾರಂಭ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಹೇರ್ ಫಾಲ್ ಆಗುತ್ತೆ. ಯಾವ ಮಕ್ಕಳಲ್ಲೂ ಕೂಡ ನಾವು ನೋಡಿದರೆ ಎಲ್ಲ ಮಕ್ಕಳಲ್ಲೂ ಅನಿಮಿಯಾ ಕಂಡು ಬರುತ್ತೆ, ನಮಗೆ ರಕ್ತಹೀನತೆ ಕಂಡು ಬರುತ್ತೆ. ಯಾಕಂತಂದರೆ ಅವರು ತಿಂತಕ್ಕಂಥ ಆಹಾರದಲ್ಲಿ ತರಕಾರಿಗಳನ್ನು ತಿಂದೇ ಇರ್ಬೋದು, ಹಣ್ಣುಗಳನ್ನು ತಿಂದೇ ಇರ್ಬೋದು. ಈ ರೀತಿಯಾಗಿ ಅನಿಮಿಕ್ ಆಗೋದ್ರಿಂದ ಹೇರ್ ಫಾಲ್ ಆಗೋದು ಸಹಜ. ಎಸ್ ಡಾಕ್ಟರ್, ಇತ್ತೀಚೆಗೆ ಯುವಕರಲ್ಲಿ ಹೆಚ್ಚಾಗಿ ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ತಾವು ಸಲಹೆ ಕೊಡೋದಾದರೆ? ಇತ್ತೀಚಿನ ದಿನಗಳಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ, 30 ವರ್ಷಕ್ಕಿಂತ ಒಳಪಟ್ಟಂಥ ಜನ, ಒಳಗಡೆ ಇರ್ತಕ್ಕಂಥ ಜನ ಏನಿದ್ದಾರೆ, ಹಿಂದಿನ ದಿವಸ ಮಾತಾಡ್ಕೊಂಡು ಹೋಗಿರ್ತಾರೆ, ಬೆಳಗ್ಗೆ ದಿವಸ ಅವ್ರ ಫ್ಲೆಕ್ಸನ್ನು ನಾವು ನೋಡ್ತಾ ಇದ್ದೀವಿ. ಆ ಥರ ಕಂಡು ಬರ್ತಾ ಇದೆ ನಮಗೆ. ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ ಮಕ್ಕಳಲ್ಲಿ, ಅಂದರೆ ಯುವಕರಲ್ಲಿ ಏನಾಗಿದೆ ಅಂತಂದರೆ ಆಹಾರ ಶೈಲಿ ಚೆನ್ನಾಗಿಲ್ಲ. ಆಹಾರ ಶೈಲಿ ಏನು ಚೆನ್ನಾಗಿಲ್ಲ ಅಂತಂದರೆ ತುಂಬ ಮಾಂಸಾಹಾರಕ್ಕೆ ಒಳಪಟ್ಟಿದ್ದಾರೆ. ಮತ್ತು ಮದ್ಯಪಾನ ಮತ್ತು ಸಿಗರೇಟ್ ಅನ್ನೋದು ತುಂಬ ಕಾಮನ್ ಆಗಿಬಿಟ್ಟಿದೆ. ಮೊದಲು ಮದ್ಯಪಾನ ಮಾಡೋದು ಯಾರು ಅಂತಂದರೆ ಎಲ್ಲೋ ಹಳ್ಳಿಯಲ್ಲಿ ವಯಸ್ಸಾದವರು ಅವರೆಲ್ಲ ಮಾಡ್ತಾಯಿದ್ರು. ಬಟ್ ಯುವಕರಲ್ಲಿ ಏನಾಗಿದೆ ಅಂತಂದರೆ ಇದು ಒಂದು ಚಿಕ್ಕದಾಗ ಒಂದು ಬರ್ತ್ಡೇ ಪಾರ್ಟಿ ಮಾಡಿದರೂ ಕೂಡ ಡ್ರಿಂಕ್ಸ್ ಮಾಡಲೇಬೇಕು ಅಂತ ಕಂಪಲ್ಷನ್ನು. ಯಾವುದೇ ಒಂದು ಅವ್ರೇನಾದರೂ ಒಂದು ವಿಕ್ಟ್ರಿ ಮಾಡಿದ್ರು ಅಂತಂದರೂ ಕೂಡ ಅದು ಮದ್ಯಪಾನ ಮಾಡ್ತಕ್ಕಂಥದ್ದು ಒಂದು ಕಂಪಲ್ಷನ್ನು, ನಾನ್ ವೆಜ್ ಅನ್ನೋದು ಒಂದು ಕಂಪಲ್ಷನ್ನು. ಈ ಥರ ಆಗಿಬಿಟ್ಟಿದೆ. ಇದರಲ್ಲಿ ಬ್ಯಾಲೆನ್ಸ್ ಡಯಟ್ ಇಲ್ಲ. ನಾವು ಮಾಂಸಾಹಾರ ತಿನ್ನಲೇಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಸೊಪ್ಪು ತರಕಾರಿಗಳನ್ನು ತಿನ್ನೋದ್ರ ಜೊತೆಗೆ ನಾವು ಮಾಂಸಾಹಾರವನ್ನು ತಿನ್ನಬೇಕಾಗುತ್ತೆ. ಮಾಂಸಾಹಾರನೇ ಅತಿಯಾಗಿ ಸೇವನೆ ಮಾಡಿದರೆ ಏನಾಗುತ್ತೆ, ಕೊಬ್ಬು ಶೇಖರಣೆ ಆಗುತ್ತೆ. ನಾಳಗಳಲ್ಲಿ ರಕ್ತ ಪ್ರಸಾರ ಚೆನ್ನಾಗಿ ಆಗಬೇಕು. ಯಾವಾಗ ನಾಳಗಳಲ್ಲಿ ರಕ್ತ ಪ್ರಸಾರ ಚೆನ್ನಾಗಿ ಆಗೋದಿಲ್ವೋ ಅಲ್ಲಿ ಕ್ಲಾಟ್ಸ್ ಆಗುತ್ತೆ. ಯಾವಾಗ ಕ್ಲಾಟ್ಸ್ ಆಗುತ್ತೋ ಹೃದಯಕ್ಕೆ ಒತ್ತಡ ಬಿದ್ದು ಆವಾಗ ಅವನೇನಾಗ್ತಾನೆ, ಈ ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗಿದೆ, ಯುವಕರಲ್ಲಿ ಒಂದು ಮೆಂಟಾಲಿಟಿ ಹೇಗಿದೆ ಅಂತಂದರೆ ಒಂದು ಬ್ಯಾಲೆನ್ಸ್ಡ್ ಆಗಿ ಹೋಗೋವಂಥ ಮೆಂಟಾಲಿಟಿ ಇಲ್ಲ. ಈಗ ಮನೋಸ್ಥಿತಿಯನ್ನು ಕಾಪಾಡ್ಕೋಬೇಕಾದಂಥದ್ದು ಅತ್ಯವಶ್ಯಕತೆ ಇದೆ. ಬರೀ ನಾವು ಆಹಾರದ ಬಗ್ಗೆನೇ ಮಾತಾಡೋದಲ್ಲ, ಮಾನಸಿಕವಾಗಿ ಸಮತೋಲನವನ್ನು ಕಾಪಾಡ್ಕೋಬೇಕು. ಆ ಮಾನಸಿಕ ಸಮಾನತೆಯನ್ನು ಕಾಪಾಡ್ಕೊಳ್ಳೋದು ಯುವಕರಲ್ಲಿ ಕಂಡು ಬರ್ತಾ ಇಲ್ಲ. ಯಾಕಂದರೆ ಯಾರೂ ಯೋಗಾಭ್ಯಾಸ ಮಾಡೋದಿಲ್ಲ, ಧ್ಯಾನ ಮಾಡೋದಿಲ್ಲ, ಮತ್ತು ದೊಡ್ಡವರು ಹೇಳ್ತಕ್ಕಂಥ ಮಾತುಗಳನ್ನು ಕೇಳೋದಿಲ್ಲ. ಒಂದು 30 ವರ್ಷ 25 ವರ್ಷ ಆಗಿದೆ ಅಂತಂದರೆ ನನಗೆಲ್ಲ ಗೊತ್ತು ಅನ್ನೋ ಥರ ಈಗ ಪ್ರಿಟೆಂಡ್ ಮಾಡ್ತಾ ಇದ್ದಾರೆ. ಆ ರೀತಿ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ಅವರ ಜೀವನ ಶೈಲಿ ಸರಿ ಹೋಗೋದಿಲ್ಲ. ಯಾವಾಗ ಜೀವನ ಶೈಲಿ ಸರಿ ಹೋಗೋದಿಲ್ಲ ಈ ಥರ ಹಾರ್ಟ್ ಅಟ್ಯಾಕ್ ಆಗೋವಂಥದ್ದು ಅಥವಾ ಮಧುಮೇಹ ಬರುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಜನಸಾಮಾನ್ಯರಲ್ಲಿ ಹೆಚ್ಚಾಗಿ ತುರಿಕೆ ಆಗಿರ್ಬೋದು, ಈ ಫಂಗಲ್ ಇನ್ಫೆಕ್ಷನ್ಸು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೆ ತಾವು ಏನು ಸೂಕ್ತ ಒಂದು ಸಲಹೆಯನ್ನು ನೀಡೋದಾದರೆ ಸರ್? ನಿಜ, ನೀವು ಹೇಳ್ತಾ ಇರೋದು. ನಾವೇ ಈಗ ಪೇಷಂಟನ್ನು ನೋಡೋದಾದರೆ ನಮ್ಮ ಆಯುಷ್ ಇಲಾಖೆಯಲ್ಲೇ ದಿನಕ್ಕೆ 10ರಿಂದ 15 ಕೇಸಸ್ಗಳು ನಮಗೆ ಫಂಗಲ್ ಇನ್ಫೆಕ್ಷನ್ನೇ ಕಂಡು ಬರ್ತಾ ಇದೆ. ನಾನು ಅವರಿಗೆ ಹೇಳೋದೇನು ಅಂದರೆ, ಇನ್ಸ್ಟೆಡ್ ಆಫ್ ಮೆಡಿಸಿನ್ಸ್, ಅಂದರೆ ಮೆಡಿಸಿನ್ನ ಜಾಸ್ತಿ ಪ್ರಿಸ್ಕ್ರೈಬ್ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಜೀವನ ಶೈಲಿಯನ್ನು ನಾವು ಹೇಳ್ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದರೆ ಈ ಭಾಗದ ಜನಗಳಲ್ಲಿ ಏನಾಗಿದೆ, ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ರೈತರೇ ಆಗಿರ್ತಾರೆ. ರೈತರು ಏನು ಮಾಡ್ತಾರೆ, ದಿನದ ಬೆಳಗ್ಗೆಯಿಂದ ಕೆಲಸ ಮಾಡಿ ಬರ್ತಾರೆ, ಬೆವರು ಜಾಸ್ತಿ ಇರುತ್ತೆ. ಸಂಜೆ ಬಂದು ಕೈಕಾಲು ತೊಳ್ಕೊಳ್ತಾರೆ, ಮುಖ ತೊಳ್ಕೊಳ್ತಾರೆ, ಊಟ ಮಾಡಿ ಮತ್ತೆ ಸುಸ್ತಾಗಿರುತ್ತೆ, ಮಲಗಿಬಿಡ್ತಾರೆ. ಬಟ್ ಏನು ಮಾಡಬೇಕು ಅಂತಂದರೆ ಸಂಜೆ ಅವರು ಬಂದ ತಕ್ಷಣ ಅರ್ಧ ಬಕೆಟ್ ಆದರೂ ಪರವಾಗಿಲ್ಲ ಅವರು ಸ್ನಾನ ಮಾಡ್ಕೋಬೇಕು. ಅವತ್ತು ಹಾಕಿದ್ದ ಬಟ್ಟೆಯನ್ನು ಚೇಂಜ್ ಮಾಡಬೇಕು. ಯಾವಾಗ ಬೆವರು ಲಾಂಗ್ ಸ್ಟ್ಯಾಂಡಿಂಗ್
ತುಂಬ ಹೊತ್ತು ಬೆವರು ನಿಲ್ಲುತ್ತೋ ಮೈ ಮೇಲೆ, ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ವೆಟ್ ಫಾರ್ಮ್ ಆಗುತ್ತೆ. ಆ ವೆಟ್ ಏನಾಗುತ್ತೆ ಅಂತಂದ್ರೆ ಫಂಗಲ್ ಇನ್ಫೆಕ್ಷನ್ ಆಗಿ ಪರಿಣಾಮ ಆಗುತ್ತೆ. ಫಂಗಲ್ ಇನ್ಫೆಕ್ಷನ್ ಆದ ತಕ್ಷಣನೇ ಇಮಿಡಿಯೇಟ್ ಆಗಿ ಬರಲ್ಲ ಜನ. ಫಸ್ಟ್ ಅದು ತುರಿಕೆ ಆಗಿ ಅದು ದೊಡ್ಡದಾದ್ಮೇಲೆ ಹಾಸ್ಪಿಟ್ಲಿಗೆ ಬರ್ತಾರೆ ಹೊರತು ಚಿಕ್ಕದಿರಬೇಕಾದ್ರೆ ಅವರು ಬರೋದಿಲ್ಲ. ನಾವು ಬಂದಾಗ ನಾವೇನು ಹೇಳ್ತೀವಿ ಅಂತಂದ್ರೆ ಅವರಿಗೆ, ನಾನು ಎಸ್ಪೆಷಲಿ ಅವ್ರಿಗೆ ಹೇಳೋದೇನು ಅಂತಂದ್ರೆ ಪ್ರತಿನಿತ್ಯ ಸ್ನಾನ ಮಾಡಬೇಕು. ಆಮೇಲೆ ನಿಮ್ಮ ಬಟ್ಟೆಗಳನ್ನು ಅವತ್ತಿನ ಅವತ್ತೇ ವಾಶ್ ಮಾಡ್ಕೋಬೇಕು. ಆಮೇಲೆ ಹೆಚ್ಚಾಗಿ ಕ್ಲೀನ್ ಆಗಿರಬೇಕು. ಆಮೇಲೆ ಮಾಂಸಾಹಾರಗಳನ್ನಾಗಲಿ ಅಥವಾ ಹುಳಿ ಪದಾರ್ಥಗಳನ್ನಾಗಲಿ ಖಾರದ ಪದಾರ್ಥಗಳನ್ನಾಗಿ ಅತಿಯಾಗಿ ಸೇವನೆ ಮಾಡಬಾರ್ದು. ಆಮೇಲೆ ಆಸ್ಪತ್ರೆಗೆ ಬಂದ ತಕ್ಷಣ ನಾವು ಏನು ಮಾಡ್ತೀವಿ, ನಮ್ಗೆ ಅವರೇ ಬಂದು ಕೇಳ್ತಾರೆ, ನಮ್ಗೊಂದು ಇಂಜೆಕ್ಷನ್ ಕೊಟ್ಬಿಡಿ ನಾವೇ ಕಡಿಮೆ ಆಗುತ್ತೆ ಅಂದರೆ. ಬಟ್ ಆ ಇಂಜೆಕ್ಷನ್ ಎಲ್ಲಿವರೆಗೂ ಇರುತ್ತೆ ಅಂದರೆ 24 ಗಂಟೆಗಳ ಕಾಲ ಮಾತ್ರ ಇರುತ್ತೆ. ಅದ್ರ ಬದಲು ಏನು ಮಾಡ್ಬೋದು ಅಂತಂದರೆ ಸ್ನಾನ ಮಾಡೋದ್ರ ಮೂಲಕ, ಮತ್ತೆ ರಾತ್ರಿ ಸ್ನಾನ ಮಾಡಿದಾದ್ಮೇಲೆ ಚಳಿಗಾಲದಲ್ಲಿ ಎಸ್ಪೆಷಲಿ ಮೈ ಬಿರಿಯುವಂಥ ಚಾನ್ಸಸ್, ಈ ಚರ್ಮ ಎಲ್ಲ ಬಿರಿತಾ ಇರುತ್ತೆ. ಅವಾಗ ಏನಾಗುತ್ತೆ ಇದು ನವೆ ಆಗ್ತಕ್ಕಂಥ ಚಾನ್ಸಸ್ ವಯಸ್ಕರಲ್ಲಿ ನಾವು ಕಂಡು ಬರ್ತೀವಿ, ವಯಸ್ಸಾದರಲ್ಲಿ. ಅವಾಗ ಏನು ಮಾಡಬೇಕು ಅಂತಂದರೆ ಸಿಂಪಲ್ ಒಂದು ಕೊಬ್ಬರಿ ಎಣ್ಣೆ, ಚೆನ್ನಾಗಿರ್ತಕ್ಕಂಥ ಕೊಬ್ಬರಿ ಎಣ್ಣೆ ಮೈ ತುಂಬ ಹಚ್ಕೊಂಡು ಮಲಗಿದ್ರೆ ಸಾಕು, ಇಲ್ಲ ಎಳ್ಳೆ ಎಣ್ಣೆಯನ್ನು ಹಚ್ಕೊಂಡು ಮಲಗಿದ್ರೆ ಸಾಕು. ವಾರಕ್ಕೊಂದ್ಸರಿ ನಾವು ಯುಗಾದಿ ದಿನ ಹೆಂಗೆ ಅಡಿಯಿಂದ ಮುಡಿವರೆಗೂ ನಾವು ಎಣ್ಣೆ ಹಚ್ಕೊಂಡು ಹೆಂಗೆ ಸ್ನಾನ ಮಾಡ್ತೀವಿ, ಹಾಗೆ ವಾರ ಅವರು ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದರೆ ಅಷ್ಟೇ ಸಾಕು. ಈ ತುರಿಕೆ, ನವೆ, ಫಂಗಲ್ ಇನ್ಫೆಕ್ಷನ್ ಎಲ್ಲದರಿಂದನೂ ನಾವು ದೂರ ಆಗ್ಬೋದು. ಎಸ್ ಡಾಕ್ಟ್ರೆ, ಕೊನೆಯದಾಗಿ ಆರೋಗ್ಯಕರ ಜೀವನಕ್ಕಾಗಿ ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ನೋಡಿ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆಹಾರ ಪದ್ಧತಿ ಮತ್ತು ವಿಹಾರ ಪದ್ಧತಿ ಇವೆರಡನ್ನೂ ಸರಿ ಮಾಡ್ಕೋಬೇಕು ಮತ್ತು ಮಾನಸಿಕ ಸಮತೋಲನವನ್ನು ಕಾಪಾಡ್ಕೋಬೇಕು. ಯಾವಾಗ ಮಾನಸಿಕ ಸಮತೋಲನವನ್ನು ಕಾಪಾಡ್ಕೊಳ್ಳೋದಿಲ್ಲ, ನಾವು ಆಹಾರ ವಿಹಾರ ಪದ್ಧತಿ ಅನುಸರಿಸಿದ್ರೂ ಸಹ ಮುಂದೆ ಒಂದು ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ದರಿಂದ ಇವು ಮೂರನ್ನು ಬ್ಯಾಲೆನ್ಸ್ ಮಾಡ್ಕೋಬೇಕು. ಇವನ್ನ ನಾವು 3 ಪಿಲ್ಲರ್ ಅಂತಲೂ ಕರಿಬೋದು. ಆಹಾರ ಮತ್ತು ವಿಹಾರ ಮತ್ತು ಮಾನಸಿಕ ಪದ್ಧತಿಯನ್ನು ಬ್ಯಾಲೆನ್ಸನ್ನು ಮಾಡ್ಕೋಬೇಕಾಗತ್ತೆ. ಈ ಮೂರನ್ನು ಮಾಡ್ಕೊಂಡ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆರೋಗ್ಯಕರವಾಗಿ ಅವನು ಆರಾಮಾಗಿ ಇರ್ಬೋದು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ನಿಮ್ಮ ಒಂದು ಆಯುರ್ವೇದದ ಚಿಕಿತ್ಸೆ ಲಭ್ಯವಾಗ್ತದೆ ಸರ್? ಚಿಕ್ಕಬಳ್ಳಾಪುರಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಹಾಸ್ಪಿಟಲಲ್ಲಿ ಆಯುರ್ವೇದ ಚಿಕಿತ್ಸೆ ಸಿಗುತ್ತೆ. ಆಮೇಲೆ ಎಲ್ಲ ತಾಲೂಕು ಹಾಸ್ಪಿಟ್ಲು, ಫಾರ್ ಎಕ್ಸಾಂಪಲ್ ನಿಮಗೆ ಬಾಗೇಪಲ್ಲಿ ಆಗ್ಬೋದು, ಗೌರಿಬಿದನೂರು ಆಗ್ಬೋದು, ಶಿಡ್ಲಘಟ್ಟ ಆಗ್ಬೋದು, ಎಲ್ಲ ಒಂದು ತಾಲೂಕು ಆಸ್ಪತ್ರೆಗಳಲ್ಲೂ ಕೂಡ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಹಾಗೆ ಆಯುಷ್ ಇಲಾಖೆ ಅಂತಿದೆ. ಆಯುಷ್ ಇಲಾಖೆಯಲ್ಲೂ ಕೂಡ ಅದನ್ನ GAD ಅಂತ ಕರಿತೀವಿ, ಗೌರ್ಮೆಂಟ್ ಆಯುರ್ವೇದಿಕ್ ಡಿಸ್ಪೆನ್ಸರಿ ಅಂತೇಳಿ. ಅದು ಕೂಡ ಒಂದು 4 ಡಿಸ್ಪೆನ್ಸರೀಸ್ ಇದೆ. ಅಲ್ಲೂ ಕೂಡ ನಿಮಗೆ ಆಯುರ್ವೇದ ಚಿಕಿತ್ಸೆ ಸಿಗುತ್ತೆ. ಹಾಗೆ ಈ ಪಂಚಕರ್ಮ ಚಿಕಿತ್ಸೆ ಅಂತ ನಾನು ಹೇಳಿದೆ, ಇದು ಜಿಲ್ಲೆಯಲ್ಲಿ ಒಂದು ಕಡೆ ಮಾತ್ರ ಇದು ಪಂಚಕರ್ಮ ಚಿಕಿತ್ಸೆ ಇದೆ. ಇದು ಸಾರ್ವಜನಿಕರಿಗೆ ಇದೆ ಮತ್ತು ಇದು ಸಂಪೂರ್ಣವಾಗಿ ಉಚಿತ ಚಿಕಿತ್ಸೆ ಆಗಿರುತ್ತದೆ. ಇದು ನಮಗೆ ಚಿಂತಾಮಣಿಯಲ್ಲಿ ಇದು ಪಂಚಕರ್ಮ ಚಿಕಿತ್ಸೆ ಸಿಗ್ತದೆ. ಅದು ಸಪರೇಟ್ ಬಿಲ್ಡಿಂಗ್ ಇದೆ, ಸಪರೇಟ್ ಆದಂಥ ವ್ಯವಸ್ಥೆ ಇದೆ. ಅಲ್ಲಿ 2 ಪಂಚಕರ್ಮ ಚಿಕಿತ್ಸೆಯ ಡಾಕ್ಟರ್ಸ್ ಇದ್ದಾರೆ, ಅವರು ಈ ಚಿಕಿತ್ಸೆಯನ್ನು ಮಾಡಲಿದ್ದಾರೆ.